ಹಾಯ್ ಫ್ರೆಂಡ್ಸ್, ನಾನು ಟುಗೋ ಟೆಕ್ ಕನ್ನಡದಿಂದ ಮಾತಾಡ್ತಾ ಇದ್ದೀನಿ. ನಾನು ನಿಮಗೆ ಇವಾಗ ಸಿಂಪಲ್ ಇಂಟ್ರೆಸ್ಟ್ ಇತ್ತು, ಇವಾಗ ಕಾಂಪೌಂಡ್ ಇಂಟ್ರೆಸ್ಟು ರಿಸೀವೇಬಲ್ಸಲ್ಲಿ ನೋಡೋಣ. ಕಾಂಪೌಂಡ್ ಇಂಟ್ರೆಸ್ಟು ಯಾವ ರೀತಿ ಮಾಡೋದು ಡೆಟಾರ್ಸ್ಗಳಿಗೆ ಅಂತ ನಾವು ಇವಾಗ ನೋಡೋಣ. ಸಿಂಪಲ್ ಇಂಟ್ರೆಸ್ಟ್ ಪ್ರೀವಿಯಸ್ ವೀಡಿಯೋದಲ್ಲಿ ಮಾಡಿದ್ದೀನಿ, ನೀವು ನೋಡಿಲ್ಲ ಅಂದರೆ ಫಸ್ಟ್ ಆ ವೀಡಿಯೋ ನೋಡಿ, ಅದಾದಮೇಲೆ ಇದು ನೋಡಿ. ಫಸ್ಟ್ ನಾರ್ಮಲ್ ಅಕೌಂಟಿಂಗ್ ಫೀಚರ್ಸ್ಗೆ ಹೋಗಿ, ಅಕೌಂಟಿಂಗ್ ಫೀಚರ್ಸ್ಗೆ ಹೋಗ್ಬಿಟ್ಟು ನೀವು ಇಲ್ಲಿ ಇಂಟ್ರೆಸ್ಟ್ ಕ್ಯಾಲ್ಕುಲೇಷನ್ ಎನೇಬಲ್ ಮಾಡ್ಕೊಳ್ಳಿ ಆ್ಯಂಡ್ ಅಡ್ವಾನ್ಸ್ ಪ್ಯಾರಾಮೀಟರ್ ಎನೇಬಲ್ ಮಾಡ್ಕೊಳ್ಳಿ. ನಾನು ನಾನ್ ಟ್ರೇಡಿಂಗ್ ಅಕೌಂಟ್ಗೆ ನೋ ಕೊಡ್ತಾ ಇದ್ದೀನಿ. ನೋಡಿ, ಬಿಲ್ ವೈಸ್ ಡೀಟೇಲ್ಸು ಮತ್ತು ಇಂಟ್ರೆಸ್ಟ್ ಕ್ಯಾಲ್ಕುಲೇಷನ್ ಮತ್ತು ಅಡ್ವಾನ್ಸ್ ಪ್ಯಾರಾಮೀಟರ್ ಅವೆರಡು ಎಸ್ ಮಾಡ್ಕೊಳ್ಳಿ. ಅದಾದಮೇಲೆ ಅಕ್ಸೆಪ್ಟ್ ಮಾಡಿ. ನೆಕ್ಸ್ಟ್ ಲೆಜ್ಜರ್ಗೆ ಹೋಗ್ತೀನಿ, ಲೆಜ್ಜರ್ಗೆ ಹೋಗಿ ಆಲ್ಟರ್ಗೆ ಹೋಗ್ತೀನಿ. ನಾನು ಆಲ್ರೆಡಿ ಕ್ರಿಯೇಟ್ ಮಾಡಿದ್ದೀನಿ ರವಿ ಡೇಟಾರ್ಸ್ ಅನ್ನೋದು. ರವಿ ಡೇಟಾರ್ಸು ನೋಡಿ ಎಸ್ ಕೊಟ್ಟಿದ್ದೀನಿ, ಮೇಂಟೈನ್ ಬಿಲ್ ವೈಸ್ ಡೀಲ್. ಅದಾದಮೇಲೆ ಇಂಟ್ರೆಸ್ಟ್ ಪ್ಯಾರಾಮೀಟರ್ಗೆ ಎಸ್ ಕೊಟ್ಟೆ, ಆ್ಯಕ್ಟಿವ್ ಇಂಟ್ರೆಸ್ಟ್ ಕ್ಯಾಲ್ಕುಲೇಷನ್. ಅದು ನೋಡಿ ಕ್ಯಾಲ್ಕುಲೇಷನ್ ಎಸ್ ಕೊಟ್ಟಿದ್ದೀನಿ. ಆಲ್ರೆಡಿ ನಾನು ಇದೆಲ್ಲ ಎಕ್ಸ್ಪ್ಲೇನ್ ಮಾಡಿದ್ದೀನಿ, ನೀವು ನೋಡಿಲ್ಲ ಅಂದರೆ ಫಸ್ಟ್ ಆ ವೀಡಿಯೋ ನೋಡಿ. ಆ ವೀಡಿಯೋ ನೋಡಿದ್ಮೇಲೆ ನಾನು ಈ ವಿಡಿಯೋ ನೋಡಿ. ನಾನು ಇವಾಗ 10% ಆಗ್ತಾಯಿದ್ದೀನಿ, ಪರ್ ಮಂತ್ ಆಗ್ತಾಯಿದ್ದೀನಿ, ಕ್ಯಾಲೆಂಡರ್ ಮಂತು. ನಾನು ಚೇಂಜ್ ಮಾಡ್ತೀನಿ ಇವಾಗ ಕ್ಯಾಲೆಂಡರ್ ಮಂತ್ ಮಾಡ್ತೀನಿ. 10% ಆಗ್ತಾಯಿದ್ದೀನಿ ಕ್ಯಾಲೆಂಡರ್ ಮಂತು. ಒಂದು ಮಂತ್ಗೆ 10% ಕ್ಯಾಲ್ಕುಲೇಟ್ ಆಗಬೇಕು. ಕಾಂಪೌಂಡ್ ಇಂಟ್ರೆಸ್ಟ್ ಇದು. ಕಾಂಪೌಂಡ್ ಇಂಟ್ರೆಸ್ಟ್ ಹೇಗೆ ಕ್ಯಾಲ್ಕುಲೇಟ್ ಆಗುತ್ತೆ ಪ್ರತಿಯೊಂದು ನಾನು ನಿಮ್ಗೆ ಹೇಳ್ತೀನಿ, ಎಕ್ಸ್ಪ್ಲೈನ್ ಮಾಡ್ತೀನಿ ಒನ್ ಬೈ ಒನ್ನು. ನೀವು ನೋಡ್ಕೊಳ್ಳಿ. ಇವಾಗ ನೋಡಿ ಡೆಬಿಟ್ ಬ್ಯಾಲೆನ್ಸ್ ಮಾಡ್ತಾಯಿದ್ದೀನಿ, ಯಾಕಂದರೆ ಇದು ಡೇಟಾರ್ಸ್, ಅದಕ್ಕೋಸ್ಕರ ಅಪ್ಲಿಕಬಲ್ ಆಲ್ವೇಸ್ ಕೊಡ್ತಾಯಿದ್ದೀನಿ, ಡೇಟ್ ಆಫ್ ಅಪ್ಲಿಕಬಿಲಿಟಿ ಕೊಡ್ತಾಯಿದ್ದೀನಿ. ಅದಾದಮೇಲೆ ರೌಂಡಿಂಗ್ ಆಫ್ ನಾಟ್ ಅಪ್ಲಿಕಬಲ್ ಕೊಡ್ತಾಯಿದ್ದೀನಿ, ಅಕ್ಸೆಪ್ಟ್ ಮಾಡ್ತಾಯಿದ್ದೀನಿ. ನೀವು ನೋಡ್ಬೋದು ಈ ರೀತಿ ನಾನು ಸೆಟ್ ಮಾಡ್ತಾಯಿದ್ದೀನಿ. ನೀವು ಸೆಟ್ ಮಾಡಿರೋದು ಕ್ಲೀನಾಗಿ ನೋಡ್ಕೊಳ್ಳಿ. ಈ ಸೆಟ್ ಮಾಡಿರೋ ಬೇಸ್ ಮೇಲೆ ನಾನು ಇವಾಗ ಇಂಟ್ರೆಸ್ಟ್ ಕ್ಯಾಲ್ಕುಲೇಷನ್ ಶುರು ಮಾಡ್ತೀನಿ. ಅದಾಯಿತು, ಲೆಜರ್ ಆಯಿತು. ಇವಾಗ ನೆಕ್ಸ್ಟು ಅಕೌಂಟಿಂಗ್ ವೋಚರ್ಸ್ಗೆ ಹೋಗ್ತೀನಿ. ಅಕೌಂಟಿಂಗ್ ವೋಚರ್ಸ್ಗೆ ಹೋಗಿ ಇವಾಗ ಎಂಟ್ರಿ ಮಾಡ್ತೀನಿ, ನೀವು ನೋಡ್ಕೋಬೋದು. ನಾರ್ಮಲ್ಲು ಸೇಲ್ಸ್ ಎಂಟ್ರಿ ಮಾಡ್ತೀನಿ, ಒಂದು ಸೇಲ್ಸ್ ಎಂಟ್ರಿ, ಒಂದು ರೆಫರೆನ್ಸ್ ನಂಬರು. ಅದಾದಮೇಲೆ ರವಿ ಡೇಟಾಸ್ ಅನ್ನೋರಿಗೆ ನಾನು ಸೆಲ್ ಮಾಡ್ತಾಯಿದ್ದೀನಿ, ಯಾಕಂದರೆ ನಾವು ಅದಕ್ಕೆ ಇಂಟ್ರೆಸ್ಟ್ ಸೆಟ್ ಮಾಡಿರೋದು, ಅದಕ್ಕೋಸ್ಕರ. ಆಮೇಲೆ ಟ್ಯಾಕ್ಸ್ ಕ್ಲಾಸಿಫಿಕೇಷನ್, ಸೇಲ್ಸ್ ಟ್ಯಾಕ್ಸಬಲು, ಸೇಲ್ಸ್ ಲೆಜ್ಜರು. ಅದಾದಮೇಲೆ ನಾನು ಇವಾಗ ಟಿ ವಿ ಸೆಲ್ ಮಾಡ್ತಾಯಿದ್ದೀನಿ, ಸ್ಯಾಮ್ಸಂಗ್ ಟಿ ವಿ 2 ಪೀಸಸ್ಸು. 1 ಪೀಸಸ್ ಬಂದು 50,000, ಟೋಟಲ್ 1 ಲ್ಯಾಕ್. 1 ಲ್ಯಾಕ್ ಸಿ ಜಿ ಎಸ್ ಟಿ, 1 ಲ್ಯಾಕ್ ಎಸ್ ಜಿ ಎಸ್ ಟಿ ನೋ ಕೊಡ್ತಾಯಿದ್ದೀನಿ, ಇವೇ ಬಿಲ್ಲು. ಅದಾದಮೇಲೆ ನ್ಯೂ ರೆಫರೆನ್ಸ್ ನಂಬರ್ ಒಂದು 1,18,000 ಟೋಟಲ್, ಅಕ್ಸೆಪ್ಟ್. ನೋಡಿ, ಸೇಲ್ಸ್ ಎಂಟ್ರಿ ಒಂದು ಮಾಡಿದೆ. ಇದು ಹೇಗೆ ಇಂಟ್ರೆಸ್ಟ್ ಕ್ಯಾಲ್ಕುಲೇಷನ್ ಆಗುತ್ತೆ ಅಂತ ನಿಮ್ಗೆ ತೋರಿಸ್ತೀನಿ. ಸ್ಟೇಟ್ಮೆಂಟ್ ಆಫ್ ಅಕೌಂಟ್, ನಾರ್ಮಲ್ ಇಂಟ್ರೆಸ್ಟ್ ಕ್ಯಾಲ್ಕುಲೇಷನ್ಗೆ ಹೋದರೆ ನೀವು ನೋಡ್ಬೋದು. ರವಿ ಡೇಟಾಸ್ಗೆ ಹೋದರೆ ನೋಡ್ಬೋದು, ಟೋಟಲ್ 393 ರೂಪೀಸ್ ಬರ್ತಿದೆ. ಫಸ್ಟ್ ಏಪ್ರಿಲ್ಗೆ 393 ರೂಪೀಸ್ ನಿಮಗೆ ಇಂಟ್ರೆಸ್ಟ್ ಕ್ಯಾಲ್ಕುಲೇಷನ್ ಆಗ್ತಿದೆ. ಯಾವ ರೀತಿ ಕ್ಯಾಲ್ಕುಲೇಷನ್ ಆಗ್ತಿದೆ ಅಂತ ನಾನು ನಿಮಗೆ ಎಕ್ಸ್ಪ್ಲೇನ್ ಮಾಡ್ತೀನಿ. ಫಾರ್ ಎಕ್ಸಾಂಪಲ್ 1,18,000ಗೆ 10% ಆ್ಯಕ್ಚುಲಿ ಇದು ಕ್ಯಾಲ್ಕುಲೇಟ್ ಆಗ್ತಿರೋದು. 1,18,000 ಇಂಟು 10%, 10 ಡಿವೈಡೆಡ್ ಬೈ 100. ನೋಡಿ, 11,800. 11,000 ಇದು ಏಪ್ರಿಲ್ ಮಂತ್. ಇದು ಏಪ್ರಿಲ್ ಮಂತ್ಗೆ ಡಿವೈಡೆಡ್ ಬೈ ಎಷ್ಟು ಡೇಸು? ಏಪ್ರಿಲ್ ಮಂತಲ್ಲಿ ಟೋಟಲ್ 30 ಡೇಸು. 11,800 ಡಿವೈಡೆಡ್ ಬೈ 30 ಡೇಸ್ ಹಾಕಿದ್ರೆ ನಾವು 393 ಪರ್ ಡೇ, 393.33 ಪರ್ ಡೇಗೆ ಕ್ಯಾಲ್ಕುಲೇಟ್ ಆಗಿದೆ. ಇದು ನಾರ್ಮಲ್ ಇಂಟ್ರೆಸ್ಟ್ ಕ್ಯಾಲ್ಕುಲೇಟ್ ಆಗೋದು. ನೀವು ನೋಡ್ಬೋದು 393.33 ಇದು ಈ ರೀತಿ ಕ್ಯಾಲ್ಕುಲೇಟ್ ಆಗಿದೆ, ನೀವು ನೋಡ್ಬೋದು. ಇದನ್ನು ನಾನು ಕ್ಲೋಸ್ ಮಾಡ್ತಾಯಿದ್ದೀನಿ, ತಿರ್ಗಾ ಬ್ಯಾಕ್ ಬರ್ತೀನಿ. ಈ ರೀತಿ ನಾರ್ಮಲಾಗಿ ಕ್ಯಾಲ್ಕುಲೇಟ್ ಆಗ್ತಿದೆ. ಔಟ್ಸ್ಟ್ಯಾಂಡಿಂಗ್ ರಿಸೀವರ್ಸ್ಗೆ ಹೋದರೆ ನಿಮಗೆ ಇಲ್ಲಿ ತೋರಿಸ್ತಾ ಇಲ್ಲ ಆ್ಯಕ್ಚುಲಿ ಇಂಟ್ರೆಸ್ಟ್ ಕ್ಯಾಲ್ಕುಲೇಟ್ ಆಗಿರೋದು. 1,18,000 ನೋಡ್ಬೋದು. 1,18,000 ನಾವು ಪೇ ಮಾಡಬೇಕು, ಬಟ್ 1,18,000 ರಿಸೀವ್ ಮಾಡಬೇಕು. ಬಟ್ ಏನು ಅಂದರೆ ನಾವು ಇಂಟ್ರೆಸ್ಟ್ ಕ್ಯಾಲ್ಕುಲೇಟ್ ಮಾಡಿದಿರಲ್ಲ, ಅದು ಔಟ್ಸ್ಟ್ಯಾಂಡಿಂಗಲ್ಲಿ ನಿಮಗೆ ತೋರಿಸ್ತಿಲ್ಲ ಆ್ಯಕ್ಚುಲಿ. ಓನ್ಲಿ ಇಂಟ್ರೆಸ್ಟ್ ಕ್ಯಾಲ್ಕುಲೇಷನ್ ಮಾತ್ರ ತೋರಿಸ್ತಿದೆ. ಆಮೇಲೆ ಜಿ ಎಸ್ ಟಿ ಸೇಲ್ಸ್ಗೆ ಇನ್ನೊಂದು ಎಂಟ್ರಿ ಮಾಡಿ ತೋರಿಸ್ತೀನಿ. ಒಂದು ಸಿಂಪಲ್ ಇಂಟ್ರೆಸ್ಟ್ಗೆ ಆಯಿತು. ಇವಾಗ ಕಾಂಪೌಂಡ್ ಇಂಟ್ರೆಸ್ಟ್ ಕೂಡ ನಾನು ಒಂದು ಎಂಟ್ರಿ ಮಾಡಿ ತೋರಿಸ್ತೀನಿ. ಇದು ನಾರ್ಮಲ್ ಎಂಟ್ರಿ ಮಾಡ್ತಾಯಿದ್ದೀನಿ. ಕಾಂಪೌಂಡ್ ಇಂಟ್ರೆಸ್ಟ್ ನಾನು ಆಮೇಲೆ ತೋರಿಸ್ತೀನಿ ಹೇಗಿರುತ್ತೆ. ಸಿಂಪಲ್ ಇಂಟ್ರೆಸ್ಟ್ ಆಲ್ರೆಡಿ ತೋರಿಸ್ತೀನಿ. ಕಾಂಪೌಂಡ್ ಇಂಟ್ರೆಸ್ಟ್ ಮತ್ತು ಸಿಂಪಲ್ ಇಂಟ್ರೆಸ್ಟ್ ಡಿಫ್ರೆನ್ಸ್ ಕೂಡ ತೋರಿಸ್ತೀನಿ. ಕಾಂಪೌಂಡ್ ಇಂಟ್ರೆಸ್ಟ್ ಕ್ಯಾಲ್ಕುಲೇಟ್ ಮಾಡಿಬಿಟ್ಟು ಸೇಮ್ ಸ್ಯಾಮ್ಸಂಗ್ ಟಿ ವಿ ಸೇಮ್ ಪ್ರೊಸೀಜರ್ ಓದ್ಕಿಂತ ಏನು ಮಾಡೋದು ಅದೇ, ಬಟ್ ಎರಡಕ್ಕೂ ಒಂದೇ ಅಮೌಂಟ್ ಇಕ್ತಾಯಿದ್ದೀನಿ. ನೋಡಿ, 1 ಲ್ಯಾಕ್ ನಿಮಗೆ ಡಿಫ್ರೆನ್ಸ್ ಗೊತ್ತಾಗೋದಕ್ಕೆ, ಕಾಂಪೌಂಡ್ ಇಂಟ್ರೆಸ್ಟ್ ಹೇಗೆ ಕ್ಯಾಲ್ಕುಲೇಟ್ ಆಗುತ್ತೆ, ಸಿಂಪಲ್ ಇಂಟ್ರೆಸ್ಟ್ ಹೇಗೆ ಕ್ಯಾಲ್ಕುಲೇಟ್ ಆಗುತ್ತೆ, ಡಿಫ್ರೆನ್ಸ್ ಗೊತ್ತಾಗೋದಕ್ಕೆ ನಾನು ಎರಡಕ್ಕೂ ಒಂದೇ ಅಮೌಂಟ್ ಇಕ್ತಾಯಿದ್ದೀನಿ. 1,18,000 ರೆಫರೆನ್ಸ್ ನಂಬರ್ 2. ಹಾಗೆ ನೆಕ್ಸ್ಟ್ ನ್ಯೂ ರೆಫರೆನ್ಸ್ ನಂಬರ್ 2, ಅಕ್ಸೆಪ್ಟ್. ನೀವು ನೋಡ್ಬೋದು, 2 ಸೇಲ್ಸ್ ಎಂಟ್ರಿ ನಾನು ಕ್ಯಾಲ್ಕುಲೇಟ್ ಮಾಡಿದ್ದೀನಿ. ನೀವು ಚೆಕ್ ಮಾಡ್ಕೊಬೋದು. ಇಂಟ್ರೆಸ್ಟ್ ಕ್ಯಾಲ್ಕುಲೇಷನ್, ಇಂಟ್ರೆಸ್ಟ್ ರಿಸೀವಬಲ್ಸ್ ಆರ್ ಲೆಜ್ಜರ್ಗೆ ಹೋಗಿ ನೀವು ರವಿ ಡೇಟಾಸ್ಗೆ ಹೋದರೆ ನೋಡಿ 2 ಲೆಜ್ಜರ್ ಇದೆ. 393 ಹೇಗೆ ಕ್ಯಾಲ್ಕುಲೇಟ್ ಆಗಿದೆ ನಾನು ಆಲ್ರೆಡಿ ಎಕ್ಸ್ಪ್ಲೇನ್ ಮಾಡಿದ್ದೀನಿ. ಅವಾಗಲೇ ಕ್ಯಾಲ್ಕುಲೇಷನ್ ಮಾಡಿ ತೋರಿಸಿದ್ನಲ್ಲ, ಆ ರೀತಿ ಇಂಟ್ರೆಸ್ಟ್ ಕ್ಯಾಲ್ಕುಲೇಷನ್ ಆಗುತ್ತೆ. ನಾರ್ಮಲಾಗಿ ನೋಡಿ 2 ಎಂಟ್ರಿ ಮಾಡಿದ್ದೀನಿ. ಇವಾಗ ಫಾರ್ ಎಕ್ಸಾಂಪಲ್ ಇವಾಗ ನಾವು ಬ್ಯಾಕ್ ಹೋಗ್ತಾಯಿದ್ದೀವಿ. ನೋಡ್ಬೋದು, ಬಿಲ್ಸ್ ರಿಸೀವಬಲ್ಸ್ಗೆ ಹೋದ್ರೂ ನಿಮಗೆ ಇದು ತೋರಿಸ್ತಿಲ್ಲ, ಇಂಟ್ರೆಸ್ಟ್ ತೋರಿಸ್ತಿಲ್ಲ. ಜಸ್ಟ್ ನಾರ್ಮಲ್ ಎಷ್ಟು ಪೇ ಮಾಡಬೇಕು ಅಷ್ಟು ತೋರಿಸ್ತಿದೆ. ನಾವು ಇಂಟ್ರೆಸ್ಟ್ ಕ್ಯಾಲ್ಕುಲೇಷನ್ ಮಾಡಬೇಕಾದ್ರೆ ನಮ್ಮ ಪ್ರೀವಿಯಸ್ ವೀಡಿಯೋಲಿ ಹೇಳಿದ್ದೀನಿ, ಆ ರೀತಿ ಸೇಮ್ ಪ್ರೊಸೀಜರ್. ಅಕೌಂಟಿಂಗ್ ಇನ್ಫೋ, ವೋಚರ್ ಟೈಪ್ಸ್, ಅಲ್ಲಿ ಆಲ್ಟರ್ ಕೊಟ್ಟು
ನಾವು ಡೆಬಿಟ್ ನೋಟ್ ಅನ್ನೋದನ್ನ ಆಲ್ಟರ್ ಮಾಡ್ಕೊಬೇಕಾಗುತ್ತೆ. ಡೆಬಿಟ್ ನೋಟ್ ಸೇಲ್ಸ್ಗೆ ಡೆಬಿಟ್ ನೋಟು, ಪರ್ಚೇಸ್ಗೆ ಕ್ರೆಡಿಟ್ ನೋಟು. ಇಲ್ಲಿ ನೇಮ್ ಆಫ್ ದಿ ಕ್ಲಾಸ್ ಇಂಟ್ರೆಸ್ಟ್ ರಿಸೀವ್ಡ್ ಇದೆ, ಇದು ಸಿಂಪಲ್ ಇಂಟ್ರೆಸ್ಟ್ಗೆ. ಸಿಂಪಲ್ ಇಂಟ್ರೆಸ್ಟ್ ನಾನು ಆಲ್ರೆಡಿ ಎಕ್ಸ್ಪ್ಲೈನ್ ಮಾಡಿದ್ದೀನಿ ಅನ್ನಲ್ಲ, ನೀವು ನೋಡಿ ಆ ವಿಡಿಯೋ. ಅದಾದಮೇಲೆ ನೋಡಿ ಇಲ್ಲಿ ಕಾಂಪೌಂಡ್ ಇಂಟ್ರೆಸ್ಟ್ಗೆ ಏನು ಅಂದರೆ ಒಂದು ಎಕ್ಸ್ಟ್ರಾ ಇಲ್ಲಿ ಲೆಸ್ ಮಾಡಬೇಕು. ಬಟ್ ಸಿಂಪಲ್ ಇಂಟ್ರೆಸ್ಟ್ ಆಗೇ ಇರಲಿ, ಸಿಂಪಲ್ ಇಂಟ್ರೆಸ್ಟ್ ಕೆಳಗಡೆ ನಾವು ಕಾಂಪೌಂಡ್ ಇಂಟ್ರೆಸ್ಟ್ ಕೊಡೋಣ. ನೋಡಿ ಇಲ್ಲಿ ಇಂಟ್ರೆಸ್ಟ್ ರಿಸೀವ್ಡ್ ಕೆಳಗಡೆ ನಾವು ಕಾಂಪೌಂಡ್ ಇಂಟ್ರೆಸ್ಟ್ ಹೋಗ್ತಾ ಇದ್ದೀವಿ. ನೀವು ಡೌನ್ ಯಾರೋ ಕ್ಲಿಕ್ ಮಾಡಿದ್ರು ನಿಮಗೆ ಈ ಥರ ಬರುತ್ತೆ. ಇಲ್ಲದ್ರೆ ಎಂಟರ್ ಮಾಡಿ ನಿಮ್ಗೆ ಇರುತ್ತೆ. ಕಾಂಪೌಂಡ್ ಇಂಟ್ರೆಸ್ಟ್ ಎಂಟರ್ ಕೊಟ್ಟರೆ ನೇಮ್ ಆಫ್ ದಿ ಕ್ಲಾಸ್ ಟೈಪ್ ಮಾಡಿಬಿಟ್ಟು ಇಲ್ಲಿ ಎಸ್ ಕೊಡಿ, ಯೂಸ್ ಕ್ಲಾಸ್ ಆಸ್ ಇಂಟ್ರೆಸ್ಟ್ ಅಕೌಂಟಿಂಗ್. ಅದಾದಮೇಲೆ ಅಮೌಂಟ್ ಎಸ್ ಕೊಡಿ, ಕಾಂಪೌಂಡ್ ಇಂಟ್ರೆಸ್ಟು ಎರಡು ಎಸ್ ಕೊಟ್ಬಿಟ್ಟು ಸೇವ್ ಮಾಡ್ಕೊಳ್ಳಿ. ಸೇವ್ ಮಾಡಿದ್ದಾದಮೇಲೆ ನೆಕ್ಸ್ಟು ನೀವು ಎಂಟ್ರಿಗೆ ಹೋಗೋಣ. ಇವಾಗ ನಮ್ಮಲ್ಲಿ ವೋಚರ್ಗೆ ಎಂಟ್ರಿಗೆ ಹೋಗೋಣ. ಸಿಂಪಲ್ ಇಂಟ್ರೆಸ್ಟ್, ಕಾಂಪೌಂಡ್ ಇಂಟ್ರೆಸ್ಟ್ ಎರಡು ನಾವು ಕ್ಲಾಸಸ್ ಆ್ಯಡ್ ಮಾಡಿದ್ದೀವಿ. ಫಸ್ಟು ನಾವು ಡೆಬಿಟ್ ನೋಟ್ಗೆ ಹೋಗಬೇಕು. ಆ್ಯಕ್ಚುಲಿ ಡೆಬಿಟ್ ನೋಟ್ ವೋಚರ್ ಟೈಪ್. ಅದಾದಮೇಲೆ ಅಲ್ಲಿ ಇಂಟ್ರೆಸ್ಟ್ ರಿಸೀವ್ಡ್ ನಾರ್ಮಲ್ ಕ್ಲಾಸ್ ತೊಗೊಳ್ತಾ ಇದ್ದೀವಿ. ಇಂಟ್ರೆಸ್ಟ್ ರಿಸೀವ್ಡ್ ಇದು ಸಿಂಪಲ್ ಇಂಟ್ರೆಸ್ಟ್ ನಾನು ಕ್ಯಾಲ್ಕುಲೇಟ್ ಮಾಡ್ತಿರೋದು ಇವಾಗ. ಕಾಂಪೌಂಡ್ ಇಂಟ್ರೆಸ್ಟ್ ನೆಕ್ಸ್ಟ್ ಕ್ಯಾಲ್ಕುಲೇಟ್ ಮಾಡಿ ತೋರಿಸಿ. ನೆಕ್ಸ್ಟ್ ವೋಚರಲ್ಲಿ ನೋಡಿ 1/4/2018 ಫಸ್ಟ್ ಒರಿಜಿನಲ್ ವೋಚರು. ಆಮೇಲೆ ನಾವು ರವಿ ಡೇಟಾಸ್ ಅನ್ನೋದನ್ನು ತೊಗೊಬೇಕು. ಅಗೇನೆಸ್ಟು ಯಾವ್ದು ಬೇಕೋ ಅದಕ್ಕೆ ತೊಗೊಳ್ಳೋಣ. ಎಂಟರ್. ನೀವು ನೋಡ್ಬೋದು ಯಾವ್ದು ಬೇಕೋ ನಾವು ಫಸ್ಟ್ನೇದು ಸಿಂಪಲ್ ಇಂಟ್ರೆಸ್ಟ್ ಮಾಡೋಣ, ಸೆಕೆಂಡ್ನೇದು ಕಾಂಪೌಂಡ್ ಇಂಟ್ರೆಸ್ಟ್ ಮಾಡೋಣ. ಎಂಡ್ ಆಫ್ ದಿ ಲಿಸ್ಟ್. ಇಲ್ಲಿ ಅವ್ರ ಡೀಟೇಲ್ಸ್ ಬರುತ್ತೆ. ಡೀಟೇಲ್ಸಲ್ಲಿ ಎಂಟ್ರಿ ಆದಮೇಲೆ 12,180 ಕ್ಯಾಲ್ಕುಲೇಟ್ ಆಗಿದೆ. 12,180.65 ಇದೇ ಕ್ಯಾಲ್ಕುಲೇಟ್ ಆಗಿದೆ ಅಂತ ನಾನು ಆಮೇಲೆ ಹೇಳ್ತೀನಿ. ನಿಮಗೆ ಎಲ್ಲ ಒಂದಕ್ಕಿಂತ ಕ್ಯಾಲ್ಕುಲೇಷನ್ ತೋರಿಸ್ತೀನಿ. ಇಲ್ಲಿ ಏನು ಹೋಗ್ಬೇಕು ಅಂದರೆ ನೀವು ನ್ಯೂ ರೆಫರೆನ್ಸ್ ಹಾಕಬೇಕಾಗುತ್ತೆ. ಅಗೇನೆಸ್ಟ್ ಹಾಕಲೇಬಾರ್ದು, ಇದಕ್ಕೆ ನ್ಯೂ ರೆಫರೆನ್ಸ್ ಹಾಕಬೇಕು. ಬಟ್ ಇಲ್ಲಿ ನೇಮ್ ಇದೆಯಲ್ಲ, ಇಲ್ಲಿ ನೇಮು ವೋಚರ್ ನಂಬರ್ 1 ಇದೆಯಲ್ಲ, ವೋಚರ್ ನಂಬರ್ 1 ಹಾಕ್ಬೇಡಿ. ಯಾಕಂದರೆ ನಾವು ಇದು ಅಗೇನೆಸ್ಟ್ ಆಗೋಗುತ್ತೆ, ಆವಾಗ ಕಾಂಪೌಂಡ್ ಇಂಟ್ರೆಸ್ಟ್ ಆಗೋಗುತ್ತೆ. ಅದಕ್ಕೋಸ್ಕರ ನಾವು ಇಲ್ಲಿ ನೇಮ್ ಅಂತ ಇದೆಯಲ್ಲ, ನೇಮ್ ಕೆಳಗಡೆ ನಾವು 3 ಹಾಕೋಣ. ಯಾಕಂದರೆ 1, 2 ಆಲ್ರೆಡಿ ಯೂಸ್ ಮಾಡಿಬಿಟ್ಟಿದ್ದೀವಿ. ನ್ಯೂ ರೆಫರೆನ್ಸ್ ನಂಬರು. ಇವಾಗ ರೆಫರೆನ್ಸ್ ನಂಬರ್ 3ಗೆ ಹೋಗೋಣ. ನೀವು ಥರ್ಡ್ ರೆಫರೆನ್ಸ್ ನಂಬರ್ ಯೂಸ್ ಮಾಡಬೇಕಾಗುತ್ತೆ. ಅದೊಂದು ಮಾತ್ರ ತಲೆಯಲ್ಲಿ ಇಟ್ಕೊಳ್ಳಿ. ನೋಡಿ 3 ರೆಫರೆನ್ಸ್ ನಂಬರ್ ಅದಕ್ಕೆ ಆದರೆ ಅದಕ್ಕೆ ಅಡ್ಜಸ್ಟ್ ಆಗುತ್ತೆ. ಆಮೇಲೆ ಕಾಂಪೌಂಡ್ ಇಂಟ್ರೆಸ್ಟ್ ಕ್ಯಾಲ್ಕುಲೇಷನ್ ಆಗೋಗುತ್ತೆ. ನೋಡಿ 12,180 ಇಂಟ್ರೆಸ್ಟ್ ರಿಸೀವ್ಡ್. ನೀವು ಯಾವತ್ತೇ ಆಗಲಿ ರೆಫರೆನ್ಸ್ ನಂಬರ್ ಇದೆಯಲ್ಲ, ಏನು ಸೇಲ್ಸ್ಗೆ ಹಾಕಿದ್ರು ಅದು ಹಾಕಬೇಡಿ, ನೀವು ಬೇರೆದು ಹಾಕಿ. ನಾನು 3 ಹಾಕಿದ್ದೀನಿ. 1, 2 ಆಲ್ರೆಡಿ ಸೇಲ್ಸ್ಗೆ ಯೂಸ್ ಮಾಡಿಬಿಟ್ಟಿದ್ದೀನಿ. ಈ ರೆಫರೆನ್ಸ್ ನಂಬರ್ 3 ಹಾಕಿದ್ದೀನಿ, ಬೇರೆ ರೆಫರೆನ್ಸ್ ನಂಬರ್ ಹಾಕಿದ್ದೀನಿ. ನೀವು ಅದೊಂದು ತಲೆಯಲ್ಲಿ ಇಟ್ಕೊಳ್ಳಿ. ಇದು ಸಿಂಪಲ್ ಇಂಟ್ರೆಸ್ಟ್ಗೆ. ಕಾಂಪೌಂಡ್ ಇಂಟ್ರೆಸ್ಟ್ ನಾನು ಹೇಳ್ತೀನಿ ಯಾವ ರೀತಿ ಅಂತ. ನೀವು ನರೇಷನ್ನು ಟೈಪ್ ಮಾಡೋಂಗಿದ್ರೆ ಟೈಪ್ ಮಾಡ್ಕೊಳ್ಳಿ. ಇಂಟ್ರೆಸ್ಟ್ ರಿಸೀವ್ಡ್ ಆಯಿತು, ಕ್ರೆಡಿಟ್ ಬ್ಯಾಲೆನ್ಸು. ಅದಾದಮೇಲೆ ಡೆಬಿಟ್ ನೋಟ್ ಒಂದಾಯಿತು. ಇವಾಗ ನೀವು ಸಿಂಪಲ್ ಇಂಟ್ರೆಸ್ಟಿಗೆ ಮಾಡಿದ್ರಿ. ಇದೇ ರೀತಿ ನಾವು ಕಾಂಪೌಂಡ್ ಇಂಟ್ರೆಸ್ಟ್ಗೆ ಯಾವ ರೀತಿ ಮಾಡೋದು ಅಂತ ಕೂಡ ತೋರಿಸ್ತೀನಿ. ಫಸ್ಟ್ ನಾವು ಡಿಸ್ಪ್ಲೇಗೆ ಹೋಗಿ ಸಿಂಪಲ್ ಇಂಟ್ರೆಸ್ಟ್ ಯಾವ ರೀತಿ ಹೋಗಿದೆ ಅಂತ ನೋಡೋಣ. ರಿಸೀವಬಲ್ಸ್ಗೆ ಹೋದರೆ ನೀವು ನೋಡ್ಬೋದು ಇಲ್ಲಿ 1,18,000 1,18,000 ಸಪ್ರೇಟಾಗಿ ತೋರಿಸಿದೆ ನೋಡಿ. 12,180 ನೀವು ಇದ್ರಾಗೆ ಅಡ್ಜಸ್ಟ್ ಆಗಿಲ್ಲ. 12,180 ಇಂಟ್ರೆಸ್ಟ್ ಸಿಂಪಲ್ ಆಗಿ ನಿಮಗೆ 3ನೇದ್ರೊಳಗೆ ತೋರಿಸಿದೆ. ಯಾಕಂದರೆ ನಾನು ನೋಡಿ 12,180 ಯಾಕೆ ನಾನು ಇಲ್ಲಿ ತೋರಿಸಿದೆ ಅಂದರೆ ಇಲ್ಲೇ ಆ್ಯಡ್ ಆಗೋದ್ರೆ ನಮಗೆ ಕಾಂಪೌಂಡ್ ಇಂಟ್ರೆಸ್ಟ್ ಆಗೋಗುತ್ತೆ. ಕಾಂಪೌಂಡ್ ಇಂಟ್ರೆಸ್ಟ್ ಆಗೋದು ನಿಮ್ಗೆ ಸಿಂಪಲ್ ಇಂಟ್ರೆಸ್ಟ್ ಆಗಬೇಕು. ನೋಡಿ ಇಲ್ಲಿ ಅಗೇನೆಸ್ಟ್ ಆಗಿದೆ, ನೀವು ನೋಡ್ಬೋದು. ಫಸ್ಟ್ನೇದಕ್ಕೆ ನೀವು ಕೆಳಗಡೆ ನೋಡ್ಬೋದು GST ಸೇಲ್ಸ್ ಪಕ್ಕ 1 ಡೆಬಿಟ್ ನೋಟ್ ಪಕ್ಕ 1 ಅಂತ ಇದೆಯಲ್ಲ, 1ನೇ ಲೆಡ್ಜರ್ಗೆ ಅಗೇನೆಸ್ಟ್ ಆಗಿದೆ. ನೀವು ವೋಚರ್ ನಂಬರ್ ನೋಡ್ಬೋದು 1, 2 ಇದೆ, 1, 3 ಇದೆ. ಬಟ್ GST ಸೇಲ್ಸ್ ಪಕ್ಕ 1, 1 ಇದೆ. ಒಂದಕ್ಕೆ ಅಡ್ಜಸ್ಟ್ ಆಗಿದೆ. ಬಟ್ ಏನಂದರೆ ವೋಚರ್ ನಂಬರ್ ರೆಫರೆನ್ಸ್ ನಂಬರ್ ಇದೆ, ಅದು ಸಪ್ರೇಟಾಗಿ ಕೊಟ್ಟಿದ್ದೀವಿ. ಇದು ಸಿಂಪಲ್ ಇಂಟ್ರೆಸ್ಟ್ಗೆ ಈ ರೀತಿ ಕ್ಯಾಲ್ಕುಲೇಟ್ ಆಗುತ್ತೆ. ನೀವು ಈ ರೀತಿ ನೀವು ಚೆಕ್ ಮಾಡ್ಕೊಬೋದು. ಅದೇ ರೀತಿ ಕಾಂಪೌಂಡ್ ಇಂಟ್ರೆಸ್ಟ್ಗೆ ಹೋದರೆ ಕಾಂಪೌಂಡ್ ಇಂಟ್ರೆಸ್ಟ್ ಕೂಡ ನಾನು ಮಾಡಿ ತೋರಿಸ್ತೀನಿ. ಡೆಬಿಟ್ ನೋಟೇ ಸೆಲೆಕ್ಟ್ ಮಾಡಿ ಕಾಂಪೌಂಡ್ ಇಂಟ್ರೆಸ್ಟ್ ಸೆಲೆಕ್ಟ್ ಮಾಡಿದ್ದೀನಿ. ಕ್ಲಾಸು ವೋಚರ್ ಕ್ಲಾಸೆಲ್ಲ ಹೇಗೆ ಸೆಲೆಕ್ಟ್ ಮಾಡೋದು ಅಂತ ನೀವು ಡೆಬಿಟ್ ನೋಟ್ ಮೇಲೆ ಕ್ಲಿಕ್ ಮಾಡಿದ ತಕ್ಷಣ ಇಲ್ಲಿ ತೋರಿಸುತ್ತೆ ಕ್ಲಾಸು. ಆ ಕ್ಲಾಸ್ ನೀವು ಸೆಲೆಕ್ಟ್ ಮಾಡ್ಕೊಳ್ಳಿ ಕಾಂಪೌಂಡ್ ಇಂಟ್ರೆಸ್ಟು. ಅದಾದಮೇಲೆ ಇವಾಗ ಸೆಕೆಂಡ್ ನಂಬರ್ ಕೊಟ್ಟಿದ್ದೀನಿ, ಒರಿಜಿನಲ್ ಇನ್ವಾಯ್ಸ್ ನಂಬರು 1/4/2020. ನೀವು ನೋಡ್ಬೋದು ಫಸ್ಟ್ ಬ್ಯಾಂಕ್ ಮಾಡ್ತಿರೋದು ನಾನು. ರವಿ ಡೇಟಾಸ್ ನೋಡಿ ಇಲ್ಲಿ ಅಗೇನೆಸ್ಟ್ ಇದೆಯಲ್ಲ, ಈ ಅಗೇನೆಸ್ಟ್ ನೀವು ಸೆಲೆಕ್ಟ್ ಮಾಡ್ಕೊಂಡಿದ್ದ ತಕ್ಷಣ ಸೆಲೆಕ್ಟ್ ಮಾಡ್ಕೊಳ್ಳಿ. ಯಾಕಂದರೆ ಒಂದು ಆಲ್ರೆಡಿ ನಾವು ಯೂಸ್ ಮಾಡಿಬಿಟ್ಟಿದ್ದೀವಿ ಸಿಂಪಲ್ ಇಂಟ್ರೆಸ್ಟ್ಗೆ. ಇದು ಕಾಂಪೌಂಡ್ ಇಂಟ್ರೆಸ್ಟ್ಗೆ ಸೆಲೆಕ್ಟ್ ಮಾಡ್ಕೊಂಡು ಎಂಟರ್ ಹೊಡ್ಕೊಂಡು ಹೋದರೆ ನಿಮಗೆ ಇಲ್ಲಿ ರೆಫರೆನ್ಸ್ ನಂಬರೇ ತೋರಿಸಲ್ಲ. ನೋಡಿ ನ್ಯೂ ರೆಫರೆನ್ಸ್ ನಂಬರ್ ಬರುತ್ತಲ್ಲ, ಬಿಲ್ ವೈಸ್ ಡೀಟೇಲ್ ರೆಫರೆನ್ಸ್ ನಂಬರ್, ಆ ರೆಫರೆನ್ಸ್ ನಂಬರ್ ನಿಮ್ಗೆ ಇಲ್ಲಿ ತೋರಿಸಲ್ಲ. ಆಟೋಮೆಟಿಕ್ಕಾಗಿ ಇಂಟ್ರೆಸ್ಟ್ ರಿಸೀವ್ಡ್ ಬಂದುಬಿಡುತ್ತೆ. ಇದು ಕಾಂಪೌಂಡ್ ಇಂಟ್ರೆಸ್ಟ್ ಈ ರೀತಿ ತೋರಿಸುತ್ತೆ. ಸಿಂಪಲ್ ಇಂಟ್ರೆಸ್ಟ್ಗೆ ನಿಮಗೆ ರೆಫರೆನ್ಸ್ ನಂಬರ್ ತೋರಿಸುತ್ತೆ, ಬಿಲ್ ವೈಸ್ ಡೀಟೇಲ್ ತೋರಿಸುತ್ತೆ. ಇದ್ರೊಳಗೆ ಬಿಲ್ ವೈಸ್ ಡೀಟೇಲ್ ತೋರಿಸಲ್ಲ. ಬಿಲ್ ಅಗೇನೆಸ್ಟ್ ಮಾಡಿದ ತಕ್ಷಣ ನಿಮ್ಗೆ ಡೈರೆಕ್ಟಾಗಿ ಇದು ರೆಫರೆನ್ಸ್ ನಂಬರ್ ಕೇಳಲ್ಲ ನಿಮಗೆ. ಅದಾದರೆ ಸಿಂಪಲ್ ಇಂಟ್ರೆಸ್ಟ್ ಆದರೆ ರೆಫರೆನ್ಸ್ ನಂಬರ್ ಕೇಳುತ್ತೆ. ಇದು ಕಾಂಪೌಂಡ್ ಇಂಟ್ರೆಸ್ಟ್ ಆದಮೇಲೆ ಸ್ಟೇಟ್ಮೆಂಟ್ ಆಫ್ ಅಕೌಂಟ್. ಅದಾದಮೇಲೆ ರಿಸೀವೇಬಲ್ಸ್ಗೆ ಹೋದರೆ ನೀವು ನೋಡ್ಬೋದು ಇಲ್ಲಿ 1,18,000 ಫಸ್ಟ್ ಇದಕ್ಕೆ, ಸೆಕೆಂಡ್ ಇನ್ವಾಯ್ಸ್ ನಂಬರ್ 1,18,000 12,180 ಥರ್ಡ್ ಬಿಲ್ ಇದೆ. ಸೆಕೆಂಡ್ ಬಿಲ್ಗೆ ನೋಡಿ ಅಡ್ಜಸ್ಟ್ ಆಗಿದೆ ಅಲ್ಲೇ 1,18,000 ಪ್ಲಸ್ ಕಾಂಪೌಂಡ್ ಇಂಟ್ರೆಸ್ಟ್ ಕೂಡ ಆ್ಯಡ್ ಆಗಿದೆ, ನೀವು ನೋಡ್ಕೊಬೋದು. ಈ ರೀತಿ ನಿಮಗೆ ನಾರ್ಮಲಾಗಿ 1,18,000 ನೋಡಿ 1,30,180 ನೀವು 1,18,000ಗೆ 12,180 ಆ್ಯಡ್ ಆಗಿದೆ. ಅದಕ್ಕೆ 1,30,180.65 ಆಗಿದೆ ನೋಡಿ.
ಈ ರೀತಿ ನಾರ್ಮಲಾಗಿ ಸಿಂಪಲ್ ಇಂಟ್ರೆಸ್ಟ್ಗೆ ನಿಮಗೆ ಸಪ್ರೇಟಾಗಿ ಬರುತ್ತೆ ವೋಚರ್ ನಂಬರ್ ಸಪ್ರೇಟಾಗಿ ಹಾಕಿ. ಇಲ್ಲಿ ಇಲ್ಲ ಅಂದರೆ ನಿಮಗೆ ಪ್ರಾಬ್ಲಮ್ ಆಗುತ್ತೆ, ಅದಕ್ಕೆ ಅಡ್ಜಸ್ಟ್ ಮಾಡಿದ್ರೆ ಅದು ಕಾಂಪೌಂಡ್ ಇಂಟ್ರೆಸ್ಟ್ ಆಗುತ್ತೆ. ನಾವು ಇಂಟ್ರೆಸ್ಟ್ ಕ್ಯಾಲ್ಕುಲೇಷನ್ಗೆ ಹೋಗೋಣ. ಇಲ್ಲಿ ಲೆಡ್ಜರ್ಗೆ ಹೋಗೋಣ, ರವಿ ಡೇಟಾಸ್ಗೆ ಹೋಗೋಣ. ಇಲ್ಲಿ 1st ಏಪ್ರಿಲ್ ಟು 1st ಮೇ ನಿಮಗೆ ತೋರಿಸ್ತಿಲ್ಲ ಆ್ಯಕ್ಚುಲಿ, ಯಾಕಂದರೆ ನಾವು ಆಲ್ರೆಡಿ ಯೂಸ್ ಮಾಡಿಬಿಟ್ಟಿದ್ದೀವಿ. ಆಲ್ರೆಡಿ ಇಂಟ್ರೆಸ್ಟ್ನ ನಾವು ನೋಡಿ 1st ಏಪ್ರಿಲ್ ಟು 1st ಮೇಗೆ ಹೋದರೆ ನಮ್ಗೆ ಏನು ಡೀಟೇಲ್ಸ್ ತೋರಿಸಲ್ಲ, ಯಾಕಂದರೆ ನಾವು ಆಲ್ರೆಡಿ ಟ್ರಾನ್ಸ್ಫರ್ ಮಾಡಿಬಿಟ್ಟಿದ್ದೀವಿ ಪಾರ್ಟಿ ಅಕೌಂಟ್ಗೆ. ಅದೇ ರೀತಿ ನಾವು ಸಪೋಸ್ 2nd ಮೇಗೆ ಹೋದರೆ 1st ಏಪ್ರಿಲ್ ಟು 2nd ಮೇಗೆ ಹೋದರೆ ನಿಮಗೆ ಡೇಗೆ ಕ್ಯಾಲ್ಕುಲೇಷನ್ ಆಗಿದೆ ನೋಡಿ, 360 + 490.94 ಪರ್ ಡೇಗೆ. ಇದು ಯಾಕೆ ಡಿಫ್ರೆನ್ಸ್ ತೋರಿಸ್ತಿದೆ ಅಂದರೆ ನಾನು ನಿಮಗೆ ಕ್ಯಾಲ್ಕುಲೇಷನ್ ಮಾಡಿ ತೋರಿಸ್ತೀನಿ. ಯಾಕಂದರೆ ನೋಡಿ 1,18,000 ಮೇಲೆ ಕ್ಯಾಲ್ಕುಲೇಷನ್ ಆಗಿದೆ ಫಸ್ಟ್ನೇದು. ಸೆಕೆಂಡ್ನೇದು ನಿಮಗೆ 1,30,180.65 ಮೇಲೆ ಆಗಿದೆ. ನೀವು ನೋಡ್ಬೋದು ಫಸ್ಟ್ನೇದು. ಇವಾಗ ಫಾರ್ ಎಕ್ಸಾಂಪಲ್ ನಾವು ಇವಾಗ ಕ್ಯಾಲ್ಕುಲೇಷನ್ ಮಾಡೋಣ. 1,18,000 ಡಿವೈಡೆಡ್ ಬೈ ಎಷ್ಟು ನಿಮಗೆ ಏಪ್ರಿಲ್ 10 ಡಿವೈಡೆಡ್ ಬೈ 100, 11,800 ನಿಮಗೆ ಇಂಟ್ರೆಸ್ಟ್ ಇರೋದು 11,800. ಬಟ್ ನಮಗೆ ಮೇಗೆ ಬೇಕಾಗಿರೋದು. ಮೇಗೆ ಅಂದರೆ ಮೇಯಲ್ಲಿ ಎಷ್ಟು ಮಂತ್ ಇದೆ, 31 ಡೇಸ್ ಇದೆ ಒಂದು ಮಂತ್ಗೆ. ಅದು ನೋಡಿ 380.65 ನೋಡ್ಬೋದು. 380.65 ಇದೆ. 5 ಮೇಲೆ ಇರೋದೆಲ್ಲ 65 ಆಗುತ್ತೆ ನೋಡಿ. ಥರ್ಡ್ ವ್ಯಾಲ್ಯೂ 5 ಇದೆಯಲ್ಲ, ಅದಕ್ಕೆ 65 ಆಗಿದೆ. 1,18,000 ಇಂಟು ಇದು ರೌಂಡಿಂಗ್ ಮೆಥಡಲ್ಲಿ ಬರುತ್ತೆ ನಿಮಗೆ 6564 ಅದು ನೋಡಿ. 1,18,000 ಇಂಟು ಇದೇ ಕ್ಯಾಲ್ಕುಲೇಟ್ ಆಗಿದೆ ಅಂತ ನಿಮಗೆ ಎಕ್ಸ್ಪ್ಲೈನ್ ಮಾಡ್ತೀನಿ. ನೀವು ನೋಡ್ಬೋದು ಸೇಮ್ ಅದೇ ರೀತಿ 1st ಏಪ್ರಿಲ್ 2022 ನೀವು ನೋಡ್ಬೋದು. 2nd ಮೇ 2020 ಫಸ್ಟ್ನೇದು ಕ್ಯಾಲ್ಕುಲೇಷನ್ ಆಗಿರೋದು ತೋರಿಸಿದೆ, ಸೆಕೆಂಡ್ನೇದು ಕ್ಯಾಲ್ಕುಲೇಷನ್ ಆಗಿರೋದು ಇವಾಗ ನಾನು ನಿಮ್ಗೆ ಎಕ್ಸ್ಪ್ಲೈನ್ ಮಾಡ್ತೀನಿ. ನೀವು ಅದ್ರ ಮೇಲೆ ಕ್ಲಿಕ್ ಮಾಡಿದ್ರೆ 12,180 ಹೇಗೆ ಬಂತು ಅಂತ ನಿಮ್ಗೆ ಅವಾಗಲೇ ತೋರಿಸಲಿಲ್ಲ. ಇವಾಗ ಫಾರ್ ಎಕ್ಸಾಂಪಲ್ ನಾನು ಕ್ಯಾಲ್ಕುಲೇಟ್ ಮಾಡಿ ತೋರಿಸ್ತೀನಿ ನಿಮಗೆ. ಸೇಮ್ ನೀವು 1,18,000 ತೊಗೊಬೇಕು ಇಂಟು 10%. ಎಷ್ಟಾಯಿತು, 11,800 ಆಗುತ್ತೆ. ನೀವು ಇಂಟು 10%, 10 ಡಿವೈಡೆಡ್ ಬೈ 100 ಆಗಿ 11,800. 11,800 ಪರ್ ಮಂತ್ಗೆ, ಕರೆಕ್ಟ್ ಅಲ್ವಾ? ಪರ್ ಮಂತ್ಗೆ 11,800. 30 ಡೇಸ್ಗೆ 11,800 ಆಯಿತು. ನಾವು ಫಸ್ಟ್ ಮೇಗೆ ಮಾಡಿರೋದು. ಫಸ್ಟ್ ಮೇಗೆ 11,800 ಡಿವೈಡೆಡ್ ಬೈ 31 ಮಾಡಬೇಕಾಗುತ್ತೆ. 10% ಆಗಿದೆ. 100 ಹಾಕಿದ್ದೀವಿ. ಕ್ಲೋಸ್ ಮಾಡ್ತೀನಿ ನೋಡಿ. 11,800 ಆಗಿದೆ. 11,800 ಏಪ್ರಿಲ್ ಮಂತ್ಗೆ ಆಗೋಯ್ತು. ಡಿವೈಡೆಡ್ ಬೈ ಮೇಗೆ ಎಷ್ಟು, 31 ಡೇಸ್. 11,800 ಡಿವೈಡೆಡ್ ಬೈ 31 ಡೇಸ್ಗೆ ಒನ್ ಡೇ ಬಂದು 380 ಪ್ಲಸ್ 380 ಆಗಿದೆ. 380 ಪ್ಲಸ್ 11,800 ಹೋದರೆ 380 ಪ್ಲಸ್ 11,800 ನೋಡಿ, ಪ್ಲಸ್ ಆ್ಯಡ್ ಮಾಡಿದ್ರೆ 12,180.65 ಬಂದಿದೆ. ನೋಡ್ಬೋದು, ನಿಮಗೆ ಕರೆಕ್ಟಾಗಿ ಕ್ಯಾಲ್ಕುಲೇಷನ್ ಗೊತ್ತಾಗಿರಬೇಕು. ನಾವು ಏಪ್ರಿಲ್ ಮಂತದ್ದು 30 ಡೇಸ್ ತೊಗೊಂಡಿದ್ದೀವಿ. 30 ಡೇಸ್ಗೆ 11,800. ಮೇ ಮಂತದ್ದು 31 ಡೇಸ್ ಇದೆ. 31 ಡೇಸ್ ಪರ್ ಡೇಗೆ ಎಷ್ಟಾಯಿತು, 380.65. 380.65 ಪ್ಲಸ್ 11,800 ಹಾಕಿದ್ರೆ ಇಷ್ಟು ಡೀಟೇಲ್ಸ್ ತೋರಿಸುತ್ತೆ. ನೀವು ಈ ರೀತಿ ಕ್ಯಾಲ್ಕುಲೇಷನ್ ಮಾಡಬೇಕಾಗುತ್ತೆ ಇಂಟ್ರೆಸ್ಟು. ನಾರ್ಮಲಾಗಿ ಈ ರೀತಿ ನೀವು ಇಂಟ್ರೆಸ್ಟ್ ಕ್ಯಾಲ್ಕುಲೇಷನ್ ಮಾಡಬೇಕಾಗುತ್ತೆ. ನಿಮಗೆ ಅರ್ಥ ಆಯಿತು ಅಂತ ನಾನು ಅಂದ್ಕೊಂಡಿದ್ದೀನಿ. ಇವಾಗ 11,180 ಹೇಗೆ ಕ್ಯಾಲ್ಕುಲೇಟ್ ಆಗಿದೆ ಅಂತ. ಇವಾಗ ನಾವು ಬ್ಯಾಕ್ ಹೋಗ್ಬಿಟ್ಟು ಇವಾಗ 419.94 ಹೇಗೆ ಕ್ಯಾಲ್ಕುಲೇಟ್ ಆಗಿದೆ ಅಂತ ನಾವು ನೋಡೋಣ. ನಿಮ್ಗೆ ಅದೇ ರೀತಿ 130.180.65 ಇದು 11,800 ಇಲ್ಲ, 130.180.65 ಇದು ರಿಮೂವ್ ಮಾಡಬೇಕು ಆ್ಯಕ್ಚುಲಿ. ಒಂದು ಸೆಕೆಂಡ್. ಅದಕ್ಕೆ ಆ್ಯಡ್ ಮಾಡ್ತಾಯಿದ್ದೀನಿ ನೋಡಿ. 11,800 ಪ್ಲಸ್ 12,180 ಅದು ಟೋಟಲು ಏನದು ಇಂಟ್ರೆಸ್ಟು. ಇವೆರಡು ಆ್ಯಡ್ ಮಾಡಿದ್ದೀನಿ ನೋಡಿ. 11,800 1,18,000 ಪ್ಲಸ್ 12,180.65 ಅದು ಒಂದು ಮಂತದ ಇಂಟ್ರೆಸ್ಟ್. ಅವೆರಡು ಆ್ಯಡ್ ಮಾಡಿದ್ರೆ 130.180.65 ಇಂಟು 10% ಹಾಕಿದ್ರೆ 13,018 rupees ಡಿವೈಡೆಡ್ ಬೈ 31 ಡೇಸ್ಗೆ ಎಷ್ಟು, 490.94. ನಿಮಗೆ ಕ್ಯಾಲ್ಕುಲೇಷನ್ ಆಗಿರೋದು ಗೊತ್ತಾಗಿರಬೇಕು. ಇವಾಗ ಅರ್ಥ ಆಯಿತು ಅಂತ ಅಂದ್ಕೊಂಡಿದ್ದೀನಿ. ಏನಂದರೆ 11,800 ಪ್ರೀವಿಯಸ್ ಬಂತು ಪ್ಲಸ್ 12,800 ಇಂಟ್ರೆಸ್ಟು ಎರಡು ಸೇರಿಸಿದ್ರೆ ನಿಮಗೆ 1,30,000 ಆಗುತ್ತೆ. 1,30,000 ಮೇಲೆ ಇಂಟು 10% ಹಾಕಿದ್ರೆ 13,000 ಆಗುತ್ತೆ. 13,000 ಇಂಟು 13,000 ಡಿವೈಡೆಡ್ ಬೈ 31 ಹಾಕಿದ್ರೆ ನಿಮಗೆ ಪಾಯಿಂಟ್ ಇಷ್ಟು ಬರುತ್ತೆ. 13,000 ಅಲ್ಲ, 13,000 ಪಾಯಿಂಟ್ಸ್ ಇದೆ. 13,018 rupees.65 ಅದ್ರ ಮೇಲೆ ಡಿವೈಡೆಡ್ ಬೈ 31 ಹಾಕಿದ್ರೆ ನಿಮಗೆ 490 ಬರುತ್ತೆ. ಇವಾಗ ನಾವು 1st ಏಪ್ರಿಲಿಂದ 1st ಜೂನ್ ನೋಡೋಣ. ನಿಮ್ಗೆ ಕ್ಯಾಲ್ಕುಲೇಷನ್ ಆಗಿರೋದು ನೋಡ್ಬೋದು. 2nd ಏಪ್ರಿಲಿಂದ ಆಗಿದೆ. 2nd ಏಪ್ರಿಲಿಂದ ಹೇಗೆ ಕ್ಯಾಲ್ಕುಲೇಟ್ ಆಗಿದೆ ಅಂತ ನಾವು ನೋಡೋಣ. ಫಾರ್ ಎಕ್ಸಾಂಪಲ್ 13
13,018.65 ಆಗಿದೆ. ಈ ಬೇಸ್ ಮೇಲೆ ನಾವು ಇವಾಗ ಕ್ಯಾಲ್ಕುಲೇಟ್ ಮಾಡಬೇಕಾಗುತ್ತೆ. ಫಾರ್ ಎಕ್ಸಾಂಪಲ್ 1318.065 ಇದು ಟೋಟಲ್ಲು ನಮಗೆ. ಇದ್ರ ಮೇಲೆ ನಾವು ಇವಾಗ 10%ಗೆ ಎಷ್ಟಾಗಿದೆ, 10%ಗೆ ಎಷ್ಟಾಗಿದೆ ಅಂದರೆ ನಿಮಗೆ ಟೋಟಲ್ ಮಂತ್ಗೆ ಎಷ್ಟಾಗಿದೆ. ಫಾರ್ ಎಕ್ಸಾಂಪಲ್ ಇವಾಗ ನಾವು ಕ್ಯಾಲ್ಕುಲೇಷನ್ ನೀವು ಮಾಡ್ಕೊಬೋದು, ನಾನು ಆವಾಗಲೇ ಮಾಡ್ದಂಗೆ. ಈ ರೀತಿ ನೀವು ಕ್ಯಾಲ್ಕುಲೇಷನ್ ಮಾಡ್ಕೊಳ್ಳೋದು. ಇಷ್ಟೇ ಫ್ರೆಂಡ್ಸ್, ಇದೇ ರೀತಿ ಕಾಂಪೌಂಡ್ ಇಂಟ್ರೆಸ್ಟ್ ಕ್ಯಾಲ್ಕುಲೇಟ್ ಆಗುತ್ತೆ. ಇಷ್ಟೇ ಫ್ರೆಂಡ್ಸ್, ನಿಮಗೆ ಅರ್ಥ ಆಗಿದೆ ಅಂದ್ಕೊಂಡಿದ್ದೀನಿ. ಹೀಗೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಫ್ಯೂಚರ್ ವೀಡಿಯೋಗೋಸ್ಕರ ನೋಟಿಫಿಕೇಷನ್ಗಾಗಿ ಬೆಲ್ ಐಕಾನ್ ಒತ್ತಿ ಫ್ರೆಂಡ್ಸ್. ಥ್ಯಾಂಕ್ ಯು ಫ್ರೆಂಡ್ಸ್, ಬಾಯ್ ಬಾಯ್.